ಕೇಂದ್ರ ಸಚಿವ ನಿತಿನ್ ಗಡ್ಕರಿಯನ್ನ ಹಾಡಿ ಹೋಗಲಿದ್ದಾರೆ ರಾಜಣ್ಣ. ಸಿಗಂದೂರು ಬ್ರಿಡ್ಜ್ ಉದ್ಘಾಟನೆಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಯನ್ನ ಹಾಡಿ ಹೋಗಲಿದ್ದಾರೆ ರಾಜಣ್ಣ ಅವರು. ಸಿಗಂದೂರು ಬ್ರಿಡ್ಜ್ ಉದ್ಘಾಟನೆಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡ್ಕರಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ವಿಶೇಷವಾದಂತ ಅಭಿಮಾನ ಇದೆ. ಪಕ್ಷ ನೋಡದೆ ತಾರತಮ್ಯ ಮಾಡದೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರವರು. ಅವರ ಬಗ್ಗೆ ನಾನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೆ, ನನಗೆ ಆಮೇಲೆ ತಿಳಿಯಿತು ಅನ್ನೋದಾಗಿ ರಾಜಣ್ಣ ಹೇಳಿರೋದು. ಅಭಿವೃದ್ಧಿಯ ಪರ ಇರುವಂತ ರಾಜಕಾರಣಿ ನಿತಿನ್ ಗಡ್ಕರಿ ಅನ್ನೋದಾಗಿ ರಾಜಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸದ್ಯ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಲೋಕಾರ್ಪಣೆಯಾಗಿದೆ ಸಿಗಂದೂರಿನ ಸೇತುವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಬಣ್ಣ ಇದೆ. ಇದರ ನಡುವೆ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಸಂವಿಧಾನದ ಆಡಳಿತ ಅಂದ್ರೆ ಫೆಡರಲಿಸಂ ಇರ್ತಕ್ಕಂಥದ್ದು. ಫೆಡರಲಿಸಂ ಇರ್ತಕ್ಕಂಥ ಇದರಲ್ಲಿ ನಮ್ಮ ಇತಿಮಿತಿ ಲಕ್ಷ್ಮಣ ರೇಖೆ, ಕೇಂದ್ರ ಸರ್ಕಾರದ ಇತಿಮಿತಿ ಅವ್ರ ಲಕ್ಷ್ಮಣ ರೇಖೆ, ಎಲ್ಲರೂ ಕೂಡ ನಾವು ಅಷ್ಟು ನಮ್ಮ ಇತಿನಲ್ಲಿ ನಾವು ಕೆಲಸ ಮಾಡಬೇಕು. ನಾವು ಯಾರನ್ನು ದೂಷಣೆ ಮಾಡ್ತಕ್ಕಂಥದ್ದಲ್ಲ. ಇದರಲ್ಲಿ ಒಮ್ಮೆ ಏನಾದ್ರು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಕರಿಬಾರ್ದು ಅಂತಕ್ಕಂಥ ಮನಸ್ಸಿನಲ್ಲಿ ಇಟ್ಕೊಂಡು ಏನಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ಖಂಡನಾರ್ಹ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಾವು ಮಾಹಿತಿ ಕೊರತೆಯಿಂದ ಕೆಲವೊಮ್ಮೆ ಈ ರೀತಿ ಅವರು ಚೀಫ್ ಮಿನಿಸ್ಟರ್ ಹೋಗದೇ ಇರ್ಬೋದು. ಆದರೆ ಚೀಫ್ ಮಿನಿಸ್ಟರ್ ಹೋಗಬಾರ್ದು ಅಂತಲ್ಲ, ಅಥವಾ ಚೀಫ್ ಮಿನಿಸ್ಟರ್ ಬೇರೆ ಇವತ್ತೇ ಅಲ್ಲಿದ್ದರೆ ಅವ್ರು ಯಾವುದೇ ಕಾರಣಕ್ಕೆ ಅಲ್ಲಿಗೆ ಆ ಕಾರ್ಯಕ್ರಮ ಇನ್ನೊಂದು ದಿವಸ ಮಾಡ್ರಪ್ಪ ಬರ್ತೀನಿ ಅಂತ ಹೇಳ್ತಾ ಇದ್ರು.